ಅದಕ್ಕೂ ಮೊದಲು ಭವ್ಯ ನರಸಿಂಹಮೂರ್ತಿ ಅವರು ಏನು ಮಾಡ್ತಿದ್ರು ಅಂತ, ಎಜುಕೇಷನ್ ಎಲ್ಲಿಂದ ಶುರುವಾಯಿತು ನಿಮ್ಮ ಪಯಣ? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ರಾಜಾಜಿನಗರದಲ್ಲೇ. ಅಪ್ಪ ಅಮ್ಮ ಇಬ್ಬರು ಹುಟ್ಟಿ ಬೆಳೆದಿರೋದು ರಾಜಾಜಿನಗರ. ನನ್ನ ಸ್ಕೂಲಿಂಗ್ ಎಲ್ಲ ಇಲ್ಲಿ ಜ್ಞಾನಜ್ಯೋತಿ ವಿದ್ಯಾಮಂದಿರ ಅಂತ ಇದೆ ರಾಜಾಜಿನಗರ ಎಂಟ್ರೆನ್ಸಲ್ಲಿ, ಅಲ್ಲಿ ಮತ್ತು ಹೈಸ್ಕೂಲ್ ಬಂದು ಶ್ರೀವಾಣಿ ಎಜುಕೇಷನ್ ಸೆಂಟರ್ ಬಸವೇಶ್ವರ ನಗರ. PUC ಓದಿದ್ದು KLE ಕಾಲೇಜಲ್ಲಿ. ಎಂಜಿನಿಯರಿಂಗ್ ಮಾಡಿರೋದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಂತರ ನಾನು UPSCಗೆ ತಯಾರಿ ಮಾಡ್ತಾ ಇದ್ದೆ. ಆ ಸಮಯದಲ್ಲೇ ಅಮೆರಿಕಾಗೆ ಹೋದೆ ಮಾಸ್ಟರ್ಸ್ ಮಾಡೋದಕ್ಕೆ. ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್ನಲ್ಲಿದೆ ಅದು. ವಿಶ್ವದ 7 ಅತಿ ಉತ್ತಮ ಯೂನಿವರ್ಸಿಟಿಗಳಲ್ಲಿ ಒಂದು. ಅಂಬೇಡ್ಕರ್ ಅವರು ಕೂಡ ಅಲ್ಲೇ ಓದಿದ್ದು. ಹಾಂ, ಸೊ ಅಲ್ಲಿ ನನ್ನ ಮಾಸ್ಟರ್ಸ್ ಮಾಡಿದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 2 years. ಯಾರಾದರೂ ಸಜೆಸ್ಟ್ ಮಾಡಿದ್ರಾ ಕೊಲಂಬಿಯಾ? ಇಲ್ಲ ಸರ್, ನಾನು ಅಪ್ಲೈ ಮಾಡಿದಾಗ 11 ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದೆ, 10 ಸಿಕ್ತು. ಅದರಲ್ಲಿ ಐವಿ ಲೀಗಲ್ಲಿ ಅಂದರೆ ಬ್ರೌನ್ ಮತ್ತು ಕೊಲಂಬಿಯಾ 2 ಚೂಸ್ ಆಗಿತ್ತು. ಅದು ಬಿಟ್ಟರೆ ಕಾರ್ನಿಗಿ ಮೆಲನ್, ಈ ರೀತಿ ಒಳ್ಳೊಳ್ಳೆ ಯೂನಿವರ್ಸಿಟಿನೇ ಸಿಕ್ಕಿತ್ತು. ನಾನು ನ್ಯೂಯಾರ್ಕಲ್ಲಿದೆ, ಜೊತೆಗೆ ವಿಶ್ವಸಂಸ್ಥೆಗೆ ಹತ್ತಿರ ನ್ಯೂಯಾರ್ಕಲ್ಲೇ ಅಲ್ವಾ ಹೆಡ್ ಕ್ವಾರ್ಟರ್ಸ್ ಇರೋದು, ಅದಕ್ಕೆ ಕೊಲಂಬಿಯಾ ಯೂನಿವರ್ಸಿಟಿ ಚೂಸ್ ಮಾಡಿಕೊಂಡೆ. ನಂತರ ಅಲ್ಲಿ ವಿಶ್ವಸಂಸ್ಥೆ ಹೆಡ್ ಕ್ವಾರ್ಟರ್ಸಲ್ಲಿ ನ್ಯೂಯಾರ್ಕ್ UN ವಿಮೆನಲ್ಲಿ ಕೆಲಸ ಮಾಡಿದೆ. ನಂತರ ಈಜಿಪ್ಟಲ್ಲಿ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡಲ್ಲಿ ಕೆಲಸ ಮಾಡಿದೆ. ನಂತರ ಯುನಿಸೆಫ್ ನೇಪಾಳಲ್ಲಿ ಮಾಡಿದೆ. ಇದೆಲ್ಲ ಕೆಲಸ ಮಾಡಿದಾಗ ಆ್ಯಸ್ ಅ ಕನ್ಸಲ್ಟೆಂಟ್ ಈ ಥರ ನಾನು ಲಿಂಗಾಧಾರಿತ ದೌರ್ಜನ್ಯಗಳ ವಿರುದ್ಧ, ಅಂದರೆ ಯಾವ್ಯಾವ ರೀತಿ ಪ್ರತಿ ದೇಶದಲ್ಲಿ ಯಾವ್ಯಾವ ರೀತಿ ದೌರ್ಜನ್ಯಗಳು ನಡೆಯುತ್ತೆ ಹೆಣ್ಣು ಮಕ್ಕಳ ಮೇಲೆ, ಮತ್ತು ಅದರಿಂದ ಅವರ ಒಂದು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ, ಈ ಥರ ಬೇರೆ ಬೇರೆ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡಿದೆ. ನೇಪಾಳಲ್ಲಿ ಯುನಿಸೆಫ್ ಜೊತೆ ಮಕ್ಕಳ ಪೌಷ್ಟಿಕತೆ ಮೇಲೆ ಕೆಲಸ ಮಾಡಿದೆ. ಎಷ್ಟು ವರ್ಷ ಹೊರಗಡೆನೇ? ಸರ್ ಅದೆಲ್ಲ 3 months 4 months ಪ್ರಾಜೆಕ್ಟ್ಸ್ ನಾನು ಮಾಡಿರೋದು. ಅದು ಬಿಟ್ಟರೆ 2 years ಮಾಸ್ಟರ್ಸ್ ಮಾಡಿರೋದು ಕೊಲಂಬಿಯಾ ಯೂನಿವರ್ಸಿಟಿ. ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗೋದಕ್ಕೂ ಮೊದಲು ನೀವು ಇಲ್ಲಿ IASಗೆ ಪ್ರಿಪೇರ್ ಆಗ್ತಿದ್ದೆ. ಇಂಜಿನಿಯರಿಂಗನ್ನು ರಾಮಯ್ಯ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ರಿ. ಆವಾಗ ನಿಮ್ಗೆ ಯಾರಾದರೂ ವಿದೇಶಕ್ಕೆ ಎಜುಕೇಷನ್ಗೆ ಹೋಗಿ ಅಂತ ಯಾರಾದರೂ ಪ್ರೋತ್ಸಾಹ ಕೊಟ್ರಾ, ಹೆಂಗೆ ಅಂತ? ಸರ್ ನಮ್ಮ ಅಕ್ಕಂದಿರಿಬ್ಬರು ಅಮೆರಿಕಾದಲ್ಲೇ ಇದ್ದಾರೆ. ಅವರಿಬ್ಬರು ಅಲ್ಲಿ ಹೋಗಿ MS ಮಾಡಿ MBA ಮಾಡಿದ್ದಾರೆ. ಅವರಿಬ್ಬರು ಎಷ್ಟು ಹೇಳಿದ್ರು ನಾನು ಹೋಗಲಿಲ್ಲ. ನಂಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಟು ಬಿ ಹಾನೆಸ್ಟ್. ಯಾಕಂದರೆ ನಂಗೆ ಇಂಜಿನಿಯರಿಂಗ್ ಫೀಲ್ಡ್ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಾನು ಇಲ್ಲೇ ಇದ್ದು ನಾನು IAS ಬರಿತೀನಿ ಅಂತ ಅವ್ರು ಎಷ್ಟು ಫೋರ್ಸ್ ಮಾಡಿದ್ರು ಹೋಗಲಿಲ್ಲ ಸ್ಟಾರ್ಟಿಂಗಲ್ಲಿ. ನಂತರ ಯಾವಾಗ IAS ನಾನು ಮೇನ್ಸ್ ಕೂಡ ಬರೆದಿದ್ದೆ, ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ, ಅವ್ರು ಹೇಳಿದ್ದು ಬರೀ IAS ಅಂತ ಕೂತ್ಕೋಬೇಡ, ಮಾಸ್ಟರ್ಸ್ ಮಾಡಿ ವಾಪಸ್ ಹೋಗಿ ತಿರ್ಗಾ ಬರೆಯುವಂತೆ ಬಾ ಅಂತ. ಅಕ್ಕಂದಿರಿಂದನೇ ಆಮೇಲೆ ನಾನು ಹೋಗಿದ್ದು USಗೆ. ನಂತರ ಆ IAS ಬರೆಯೋದರ ಒಂದು ಕ್ರೇಜ್ ಹೋಯಿತು. ಯಾಕಂದರೆ ವಿಶ್ವಸಂಸ್ಥೆಯಲ್ಲೆಲ್ಲ ಮಾಡಿದ್ಮೇಲೆ ನನಗೆ IAS ಬರಿಬೇಕು ಅಂದ್ಕೊಂಡಿದ್ದು. ನನಗೆ ಸಣ್ಣ ವಯಸ್ಸಿಂದ ಪೊಲಿಟಿಕ್ಸ್ ಎಂಟ್ರ್ ಆಗಬೇಕಂತ ತುಂಬ ಆಸೆ ಇತ್ತು. ಸೊ ನಂಗೆ ಬ್ಯಾಕ್ಗ್ರೌಂಡ್ ಇಲ್ಲ, ರಾಜಕೀಯ ಹಿನ್ನೆಲೆ ನಿಮಗೆಲ್ಲ ಗೊತ್ತಿರೋದೆ. ಅದಕ್ಕೆ ನಾನು IAS ಆಗಿ ಒಂದು ಸ್ವಲ್ಪ ಸಿಸ್ಟಮಲ್ಲಿ ಕೆಲಸ ಮಾಡಿ ಅರ್ಥ ಮಾಡಿಕೊಂಡು ಜನಗಳನ್ನು ಒಂದು ಈ ರಾಜಕೀಯವನ್ನು ಎಂಟರ್ ಆಗೋಣ ಅಂದ್ಕೊಂಡೆ. ಬಟ್ ಹೇಗೋ ಹಂಗೆ. ಅಪ್ಪ ಅಮ್ಮ ಏನು ಮಾಡ್ತಾರೆ? ಮೈ ಫಾದರ್ ಇಸ್ ಅ ಬಿಲ್ಡರ್, ಸಿವಿಲ್ ಕಾಂಟ್ರಾಕ್ಟರ್. ನಮ್ಮ ತಾಯಿ ಹೋಮ್ ಮೇಕರ್. ಬೆಂಗಳೂರೇ? ಹಾಂ, ಬೆಂಗಳೂರೇ, ಮೂಲತಃ ಬೆಂಗಳೂರು. ಇದೆಲ್ಲ ಆದಮೇಲೆ ವಿದೇಶದಿಂದ ವಾಪಸ್ಸು ಬೆಂಗಳೂರಿಗೆ ವಾಪಸ್ ಬಂದ್ರಿ. ಹೆಂಗೆ ಕಾಂಗ್ರೆಸ್ಸೇ ಯಾಕೆ? ಇಲ್ಲ ಕಾಂಗ್ರೆಸ್ ಮೊದಲಿಂದನೂ ಕೂಡ ಕಾಂಗ್ರೆಸ್ ಸಂಪರ್ಕದಲ್ಲಿದ್ರಾ ಅಂತ? ಇಲ್ಲ ಸರ್, ಟು ಬಿ ಹಾನೆಸ್ಟ್ ಇಲ್ಲ. ನನ್ನ ಫ್ಯಾಮಿಲಿಯಲ್ಲೂ ಯಾರು ಪಾಲಿಟಿಕ್ಸ್ ಅಂತಾನೇ ಇಲ್ಲ. ಆದರೆ ನಾನು UPSC ಟೈಮಲ್ಲಿ ಪ್ರಿಪೇರ್ ಆಗ್ತಿದ್ನಲ್ಲ ಸರ್, ಆವಾಗ ಹಿಸ್ಟ್ರಿ ಆಗ್ಬೋದು, ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ಇದ್ರ ಬಗ್ಗೆ ತುಂಬ ಪ್ರಿಪೇರ್ ಆಗ್ತೀವಿ. ಪೊಲಿಟಿಕ್ಸ್ ಇದ್ದೇ ಇರುತ್ತೆ. ಹೌದು. ನನಗೆ ತುಂಬ ಇನ್ಸ್ಪೈರ್ ಆಗಿದ್ದಂದ್ರೆ ನಮ್ಮ ಫ್ರೀಡಮ್ ಸ್ಟ್ರಗಲ್. ಹೌದು, ಫ್ರೀಡಮ್ ಸ್ಟ್ರಗಲ್. ಈ ಬಿಪಿನ್ ಚಂದ್ರ ಅಂತ ಒಂದು ಬುಕ್ ಇದೆ. ಎಲ್ಲರೂ ಅದನ್ನು ಎಕ್ಸಾಮ್ಗೋಸ್ಕರ ಓದಿದ್ರೆ, ನಾನಂತೂ ಅದನ್ನು ಓದುವಾಗ ಐ ಯೂಸ್ ಟು ಗೆಟ್ ಗೂಸ್ ಬಂಪ್ಸ್. ಆ ಕಾಲದಲ್ಲಿ ಯಾವ ಮಟ್ಟಕ್ಕೆ ಇವರೆಲ್ಲ ಹೋರಾಟ ಮಾಡಿದ್ರು. ಸೊ ನೀವು ಹೇಳ್ದಂಗೆ ಅಮೆರಿಕಾಯಿಂದ ವಾಪಸ್ ಬರ್ತೀನಿ ಅಂತ ಹೇಳಿದಾಗ ತುಂಬ ಜನ ಏನು ತಲೆ ಕೆಟ್ಟಿದ್ಯಾ ಅಂತ, ಒಳ್ಳೊಳ್ಳೆ ಕೆಲಸ ಬಿಟ್ಟು ಬರ್ತೀಯ ಅದು ಇದು ಅಂತ. ನಮ್ಮ ಮನೇಲಿ ಹೆಂಗಂದರೆ ಸರ್, ಅಕ್ಕಂದಿರು ಇಬ್ಬರಿದ್ದಾರೆ, ನನ್ನ ತಮ್ಮ ಇದ್ದಾನೆ. ನಾನೊಂಥರ ಜಾಸ್ತಿ ಪ್ಯಾಂಪರ್ಡ್. ನಾನು ಏನು ಮಾಡಿದ್ರು ಯಾರೂ ಇಲ್ಲ ಅಂತ ಹೇಳಲ್ಲ. ನಾನಿಲ್ಲ ವಾಪಸ್ ಬರ್ತೀನಿ ಅಂದಾಗ ನಮ್ಮ ಅಕ್ಕಂದಿರು ಇಲ್ಲ ಬೇಡ ಅಂತ ಎಲ್ಲ ಹೇಳಿದ್ರು. ಬಟ್ ನಮ್ಮ ಬಾಬಾ ಅಂದಿರು ಬಂದು ಇಲ್ಲ, ಅವಳಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಅಪ್ಪ ಅಮ್ಮ ಹಾಗಿಲ್ಲ, ನಾನು ಏನು ಮಾಡಿದ್ರು ಎನ್ಕರೇಜ್ ಮಾಡ್ತಾರೆ. ಯಾಕಂದರೆ ಐ ಆಮ್ ಪ್ರೂವಿಂಗ್ ಮೈ ಸೆಲ್ಫ್ ಇನ್ ಎವ್ರಿಥಿಂಗ್. ಸರಿ, ಏನು IAS ಓದಬೇಕು ಅಂತಾರೆ ಅಂತ ಡೆಲ್ಲಿಗೆ ಕಳಿಸಿದ್ರು ಕೋಚಿಂಗು. ಆಮೇಲೆ ಅಮೆರಿಕಾಗೆ ಹೋಗ್ತೀನಿ ಅಂದೆ, ಅಲ್ಲೂ ಕಳಿಸಿದ್ರು. ನಂತರ ಈಜಿಪ್ಟ್ಗೆ ಹೋಗೋವಾಗ ನಮ್ಮ ಅಕ್ಕಂದಿರು ಹೋಗಂಗಿಲ್ಲ ನೀನು ಈಜಿಪ್ಟಿಗೆ ಕೆಲಸಕ್ಕೆ ಅಂತ, ಯಾಕಂದರೆ ಅದು ಸೇಫ್ ಇಲ್ಲ ಹೆಣ್ಮಕ್ಕಳಿಗೆ. ಅದರಿಂದ ಅವರು ತುಂಬ ಖಡಾಖಂಡಿತವಾಗಿಲ್ಲ ಅಂತ ಹೇಳಿದ್ರು. ಬಟ್ ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ಏನಂತಂದರೆ, ನೋಡಮ್ಮ, ಆ ಅಮ್ಮ ಹೋಗ್ತಿರೋದು
ಒಂದು ಒಳ್ಳೆ ಕೆಲಸಕ್ಕೆ ಅಲ್ವಾ. ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಕೆಟ್ಟದಂತೂ ಆಗಲ್ಲ, ಧೈರ್ಯವಾಗಿ ಹೋಗಿ ಬರಲಿ ಅಂತ ಹೇಳಿದ್ರು. ಸೊ ಅವ್ರಿಗೂ ಗೊತ್ತು, ಇಲ್ಲ ಅಂದರೂ ನಾನು ಸ್ವಲ್ಪ ಹಠ ಜಾಸ್ತಿ ಅಂತ. ಸೊ ಹಾಂ, ಅದಾದಮೇಲೆ ನೀವು ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರನ್ನ ಯಾರಾದರೂ ಸಂಪರ್ಕ ಮಾಡಿದ್ರೆ 2018 ನೀವು ಕಾಂಗ್ರೆಸ್? ಹಾಂ, 2018 ನವೆಂಬರ್ ನಾನು ಕಾಂಗ್ರೆಸ್ ಸೇರಿದ್ದು ಸರ್. ಅದಕ್ಕೆ ಮುಂಚೆ ಏನಾಯಿತು, ನಾನು ಇಂಡಿಯಾಗೆ ಬಂದಾಗ ನಾನು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇಂಡಿಯಾಗೆ ಫುಲ್ ವಾಪಸ್ ಬರ್ಬೇಕಂತ ಬರಲಿಲ್ಲ, ರಜಕ್ಕೆ ಅಂತ ಬಂದೆ. ನೋಡೋಣ ನನ್ನ ಆಪರ್ಚುನಿಟಿ ಏನೂ ಇಲ್ಲ ಅಂದರೆ ವಾಪಸ್ ಹೋಗೋಣ ಅಂತ. ಅಷ್ಟು ಹೊತ್ತಿಗೆ ಹಿಂಗೆ ನಾಯಕರುಗಳನ್ನು ತುಂಬ ಜನನ ಮೀಟ್ ಮಾಡಿದೆ. ಪ್ರೊಫೆಸರ್ ಗೌಡ ಅವ್ರನ್ನ ಮೀಟ್ ಮಾಡಿದೆ, ಸ್ವಲ್ಪ ಎಂಪಿಗಳು ಕಾಂಗ್ರೆಸ್ಸಲ್ಲೂ ಮೀಟ್ ಮಾಡಿದೆ, ಬಿ ಜೆ ಪಿಯಲ್ಲೂ ಮೀಟ್ ಮಾಡಿದೆ. ನಂಗೆ ಇನ್ನೂ ಗೊತ್ತಿರಲಿಲ್ಲ, ಕಾಂಗ್ರೆಸ್ ಐಡಿಯಾಲಜಿ ಗೊತ್ತಿತ್ತು, ಬಟ್ ಬಿ ಜೆ ಪಿಯಲ್ಲೂ RSS ಕೆಲವ್ರನ್ನ ಮೀಟ್ ಮಾಡಿದ್ದೆ. ಬಟ್ ಯಾರು ನನಗನ್ಸಿದ್ದು ನನ್ನ ಕ್ವಾಲಿಫಿಕೇಷನಿಗೆ ಮತ್ತು ನನ್ನ ಒಂದು ಯೋಚನೆ ಮಾಡುವಂತಹ ರೀತಿ, ನನ್ನ ಐಡಿಯಾಲಜಿ, ಯಾರ ಐಡಿಯಾಲಜಿ ತಪ್ಪು ಸರಿ ಅಂತ ಅಲ್ಲ ಸರ್. ಪ್ರತಿಯೊಬ್ಬರಿಗೂ ನಮ್ಮ ಒಂದು ಹಿನ್ನೆಲೆ, ನಾವು ಹೇಗೆ ಬೆಳೆದು ಬರ್ತೀವಿ, ನಾವು ಯಾವ ಪುಸ್ತಕ ಓದ್ತೀವಿ, ಇದು ನಮ್ಮ ಐಡಿಯಾಲಜಿನ ಡ್ರಾಫ್ಟ್ ಮಾಡುತ್ತೆ, ಸಿದ್ಧಾಂತವನ್ನು. ನನಗನ್ಸಿದ್ದು ನನ್ನ ಸಿದ್ಧಾಂತ ಕಾಂಗ್ರೆಸ್ ಜೊತೆ ಅಷ್ಟೇ ಅಲೈನ್ ಆಗುತ್ತೆ ಅಂತ. ಅಲ್ಲ, ನೀವು ಬಹಳ ಜನರನ್ನ ರಾಜ್ಯದಲ್ಲಿ ಭೇಟಿ ಆದ್ರಿ, ಕಾಂಗ್ರೆಸ್ ಅವ್ರನ್ನೂ ಭೇಟಿ ಆದರೆ, ಅದೇ ರೀತಿ ರಾಜ್ಯದಲ್ಲ ಸರ್, ನ್ಯಾಷನಲ್ ಲೆವೆಲಲ್ಲಿ BJP ಅವ್ರನ್ನೂ ಕೂಡ ಭೇಟಿ ಮಾಡಿದ್ರೆ. ಆದರೆ ಕಾಂಗ್ರೆಸ್ ಅವರು ಏನು ಹೇಳಿದಾಗ ನಿಮ್ಗೆ ಅದು ನನ್ನ ಐಡಿಯಾಲಜಿಗೂ ಇದಕ್ಕೂ? ಸರ್, ಕಾಂಗ್ರೆಸ್ ಅವ್ರು ಹೇಳಿದ್ರು ಅಂತ ಅಲ್ಲ, ನನಗೆ ಕಾಂಗ್ರೆಸ್ ಬಗ್ಗೆ ಇದ್ದಂತಹ ಒಂದು ಇದಾದರೆ, ನಾನು ಆಫೀಸರ್ಗಳನ್ನೂ ಮೀಟ್ ಮಾಡಿದೆ, IAS ಆಫೀಸರ್ಗಳನ್ನ. ಅತೀಕ್ ಸರ್ ಆಗ್ಬೋದು, ಆವಾಗ ರತ್ನಪ್ರಭಾ ಮೇಡಮ್ ಚೀಫ್ ಸೆಕ್ರೆಟರಿ ಆಗಿದ್ದರು. ಕೊಲಂಬಿಯಾ ಯೂನಿವರ್ಸಿಟಿಲಿ ಓದಿದ್ದೀನಿ, UN ಕೆಲಸ ಮಾಡಿದ್ದೀನಿ ಅಂತ ಇಮೇಲ್ ಮಾಡ್ತಿದ್ದೆ, ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಿದ್ರು. ದೇ ಆರ್ ಆಲ್ ವೆರಿ ಕೈಂಡ್ ಪೀಪಲ್. ಆ ಮಟ್ಟಿಗೆ ಆ ದೊಡ್ಡ ದೊಡ್ಡ ಆಫೀಸರ್ಸ್ ಅಲ್ವಾ, ಏನೋ ಚಿಕ್ಕ ಹುಡುಗಿ ಓದ್ಕೊಂಡ್ಬಂದಿದ್ದಾರೆ, ಸರ್ ನಿಮ್ಮನ್ನು ಮೀಟ್ ಮಾಡಬೇಕು, ಮೇಡಮ್ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಇದು ಮಾಡಿದಾಗ ಅವರೆಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟರು. ಪ್ರತಿಯೊಬ್ಬರೂ ಹೋಗಿ ಭೇಟಿಯಾದೆ. ನಾನು ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂತಿದ್ದೀನಿ, ಏನು ಮಾಡಬೇಕು ಅಂತೆಲ್ಲ ಹೇಳಿದಾಗ ಕೆಲವರು, ಬೇಡಮ್ಮ ವಾಪಸ್ ಹೋಗು, ಒಳ್ಳೆ ಭವಿಷ್ಯ ಇದೆ ನಿನಗೆ, ಒಳ್ಳೆ ಕರಿಯರ್ ಡೆವಲಪ್ ಮಾಡ್ಕೊಂಡು ಲೇಟಾಗಿ ಬಾ ಪೊಲಿಟಿಕ್ಸ್ಗೆ ಅಂತಲೂ ಹೇಳಿದವರಿದ್ದಾರೆ. ಮತ್ತು ರತ್ನಪ್ರಭಾ ಮೇಡಮ್ ನೆನಪಿದೆ, ಅವಾಗ ಅವ್ರು ಚೀಫ್ ಸೆಕ್ರೆಟರಿ ಆಗಿದ್ದರು 2018. ಆವಾಗ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು, ನಿನ್ನ ಜೊತೆ ಮಾತಾಡಿದ್ಮೇಲೆ ನೋಡಪ್ಪ, ನನಗನ್ಸೋದು ನೀನು ಅಲ್ಲಿದ್ದರೆ ಒಳ್ಳೆ ಲಕ್ಸುರಿ ಲೈಫ್ ಇರುತ್ತೆ, ಒಳ್ಳೆ ಕರಿಯರ್ ಡೆವಲಪ್ಮೆಂಟ್ ಎಲ್ಲ ಇಂಟರ್ನ್ಯಾಷನಲ್, ಆಗಲೇ 3 ದೇಶಕ್ಕೆ ಹೋಗಿ ಬಂದಿದ್ಯಾ, ಇನ್ನೂ ಸುತ್ತತ್ಯಾ. ಇಲ್ಲಿ ಬಂದರೆ ತುಂಬ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಯು ವಿಲ್ ಬಿ ಸ್ಟ್ರಗ್ಲಿಂಗ್ ಅ ಲಾಟ್, ಬಟ್ ಡೆಫಿನೆಟ್ಲಿ ಮುಂದೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಲೀಡರ್ ಆಗ್ತೀಯಾ ಅಂತ ಹೇಳಿದರು. ಮೇಡಮ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಆವಾಗ 2018 ಅವ್ರನ್ನ ಮೀಟ್ ಮಾಡಿದೆ. ಆವಾಗ ಎಲ್ಲೋ ಒಂಥರ ಎಂಥ ದೊಡ್ಡ ದೊಡ್ಡ ಮಟ್ಟದಲ್ಲಿರೋರು ಈ ಥರ ಹೇಳಿದಾಗ ಒಂಥರ ಸರ್, ನನಗೆ ಏನು ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯ ನೀಡಿದ್ದು ಹಾಲುವನ್ನು ಅನ್ನೋಂಗೆ. ಆವಾಗ ನಾನು KPMG ಸೇರಿದೆ ಫಸ್ಟ್ ಬಂದು. ಇಟ್ಸ್ ಅ ಬಿಗ್ 4 ಕಂಪನಿ. ನಂದು ಲೋನ್ಸ್ ಎಲ್ಲ ಇದೆಯಲ್ಲ ಸರ್, ಸ್ಟಡಿ ಲೋನ್ಸ್. ಸೊ ನನ್ನ ಕೆಲಸನೂ ಬೇಕಿತ್ತಲ್ವ. ಸೊ KPMG ಸೇರಿದೆ. ಐ ವಾಸ್ ಅ ಮ್ಯಾನೇಜರ್ ಅಟ್ KPMG. ನಂತರ ಕ್ವಿಟ್ ಮಾಡಿ ಪಾಲಿಟಿಕ್ಸ್. ಕಾಂಗ್ರೆಸ್ ಸೇರ್ಪಡೆ ಆದ ಬಳಿಕ ಮೊದಲು ನಿಮಗೆ ಕೊಟ್ಟಂತಹ ಜವಾಬ್ದಾರಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ? ಹಾಂ ಸರ್, ಮೊದಲು ನಾನು KPMGಲಿರೋವಾಗ ಅದು ಇನ್ನೇನು ಕ್ವಿಟ್ ಮಾಡಿದ್ದೆ, ಆವಾಗ ಎಲೆಕ್ಷನ್ 2018 ಎಲೆಕ್ಷನ್ಸ್ ಟೈಮಲ್ಲಿ ಒಂದು ಮ್ಯಾನಿಫೆಸ್ಟೋ ಕ್ರಿಯೇಟ್ ಮಾಡೋ ಕಮಿಟಿ ಇತ್ತು, ವೀರಪ್ಪ ಮೊಯ್ಲಿ ಸರ್ ಅವರ ಇದು. ನಾನು KPMGಲಿ ಇದ್ದಿದ್ದರಿಂದ ನಾವಲ್ಲಿ ವಿಷನ್ ಕರ್ನಾಟಕ, ಹೌದು, ವಿಷನ್ ಕರ್ನಾಟಕ ಅನ್ನೋ ಪ್ರಾಜೆಕ್ಟ್ ಮೇಲೆ ನಾನು ಅಲ್ಲಿ ಮ್ಯಾನೇಜರ್ ಆಗಿದ್ದು KPMGಯಲ್ಲಿ. ಅದು ಗವರ್ಮೆಂಟ್ ಅಡ್ವೈಸರಿ ಕೂಡ, ಗೌರ್ಮೆಂಟ್ ಕನ್ಸಲ್ಟೆಂಟ್ ಥರ ತಗೋತಾರಲ್ಲ, ಆ ಪ್ರಾಜೆಕ್ಟಲ್ಲೇ ನಾನು ಮ್ಯಾನೇಜರ್ ಆಗಿದ್ದೆ. ಸೊ ಈ ಹುಡುಗಿಗೆ ನಾವು ಎಲ್ಲ ನಾವೆಲ್ಲ ಜಿಲ್ಲೆಗಳಿಗೆ ಹೋಗಿದ್ವಲ್ಲ ಅಂತ ನಾನು ಮ್ಯಾನಿಫೆಸ್ಟೋ ಡ್ರಾಫ್ಟ್ ಮಾಡೋಕ್ಕೆ ತೊಗೊಂಡಿದ್ರು. ಅಂದರೆ ಪಕ್ಷದವರಾಗಲ್ಲ, ಜಸ್ಟ್ ಲೈಕ್ ಅ ಕನ್ಸಲ್ಟೆಂಟ್ ಥರ. ಅದರಲ್ಲಿ ಕೆಲಸ ಮಾಡಿದೆ. ಇನ್ಫ್ಯಾಕ್ಟ್ ನಾನು ಇನ್ನೂ ಪಕ್ಷದವಳು ಆಗಿರಲಿಲ್ಲ. ರಾಹುಲ್ ಗಾಂಧಿ ಅವರು ಅದನ್ನು ರಿಲೀಸ್ ಮಾಡೋಕ್ಕೆ ಮಂಗಳೂರಿಗೆ ಬಂದಿದ್ದರು 2018 ಮಾರ್ಚೋ ಏಪ್ರಿಲ್ ಅನಿಸುತ್ತೆ. ಆವಾಗ ಅಲ್ಲಿ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡಿದ್ದು ನಾನೇ ಈ ಒಂದು ಮ್ಯಾನಿಫೆಸ್ಟೋ ಜಿಸ್ಟ್ನ. ಅವಾಗ ಇವಾಗ್ಲೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಇದ್ದಾರಲ್ಲ, ಅವ್ರು ಕೇಳ್ತಾರೆ, ಯಾರು ಈ ಹುಡುಗಿ ನೋಡ್ತಾ ಇದ್ವಿ